ಸ್ನೇಹಿತರೆ, ವಿರಾಟ್ ಕೊಹ್ಲಿ ಕ್ರಿಕೆಟ್ ಜಗತ್ತಿನ ಅತ್ಯುತ್ತಮ ಒಳ್ಳೆಯ ಆಟಗಾರ. ಸ್ನೇಹಿತರೆ, ರನ್ಗಳಲ್ಲಾಗಲಿ, ಸೆಂಚುರಿಗಳಲ್ಲಾಗಲಿ, ದಾಖಲೆಗಳಲ್ಲಾಗಲಿ ಇವರಿಗೆ ಇವರೇ ಸಾಟಿ. ಇದೀಗ ವಿರಾಟ್ ಕೊಹ್ಲಿ ಅವರ ಬಾಯಿಂದ ಒಂದು ದೊಡ್ಡ ವಿಷಯ ಕೂಡ ಹೊರಯಾಗ್ತಿದೆ ಅಂತಲೇ. ಸ್ನೇಹಿತರೆ, ವಿರಾಟ್ ಕೊಹ್ಲಿರವರು ಮುಂಬರುವಂತಹ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಕಾಣಸಿಗೋದು ಡೌಟ್ ಅನ್ನೋದ ಬಗ್ಗೆ RCBಯ ಒಂದು ಇವೆಂಟ್ನಲ್ಲಿ ವಿರಾಟ್ ಕೊಹ್ಲಿ ಬಹಿರಂಗವಾಗಿಯೇ ಹೇಳಿಕೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಇದೀಗ ಉತ್ತಮವಾದ ಫಾರ್ಮಲ್ಲಿ ಇದ್ದಾರೆ. ಅದೇ ರೀತಿ ಚಾಂಪಿಯನ್ ಟ್ರೋಫಿ ಬಳಿಕ T20I ಹಾಗೂ ODI ಫಾರ್ಮೆಟ್ಗೆ ವಿದಾಯವನ್ನು ಹೇಳ್ತಾರೆ ಅನ್ನುವಂತಹ ಮಾಹಿತಿಗಳು ಇದ್ದವು. ಸ್ನೇಹಿತರೆ, T20 ವಿಶ್ವಕಪ್ ಅನ್ನ ಗೆದ್ದ ಬಳಿಕ T20 ಫಾರ್ಮೆಟ್ಗೆ ವಿದಾಯ ಹೇಳಿದಂತಹ ವಿರಾಟ್ ಕೊಹ್ಲಿ ಚಾಂಪಿಯನ್ ಟ್ರೋಫಿಯನ್ನ ಗೆದ್ದ ಬಳಿಕ ಈ ಒಂದು ODI ಫಾರ್ಮೆಟ್ಗೆ ವಿದಾಯ ಹೇಳ್ತಾರೆ ಅನ್ನುವಂತಹ ಮಾಹಿತಿಗಳು, ರೂಮರ್ಸ್ಗಳು ಹರಿದಾಡ್ತಾ ಇದ್ರು. ಆದರೆ ಚಾಂಪಿಯನ್ ಟ್ರೋಫಿಯನ್ನ ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ನೀಡದೆ ಸುಮ್ಮನಾಗಿರೋದು ಆ ಒಂದು ರೂಮರ್ಸ್ಗಳ ಪಾಲಿಗೆ ಬಾಯನ್ನು ಮುಚ್ಚಿಸಿದಂತಾಗಿದೆ. ಇದೀಗ RCBಯ ಒಂದು ಇವೆಂಟ್ನಲ್ಲಿ ವಿರಾಟ್ ಕೊಹ್ಲಿ ಈ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ. ಸ್ನೇಹಿತರೆ, ಮುಂಬರುವಂತಹ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ನಾನು ಕಾಣಸಿಗೋದು ಡೌಟ್ ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ದಾರೆ. ಸ್ನೇಹಿತರೆ, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಶುರುವಾಗೋದು ಮತ್ತೆ ಸ್ನೇಹಿತರೆ 2029ರಲ್ಲಿ. ಅದೇ ರೀತಿ 2027ರಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೆಯಲಿದೆ. ಈ ಒಂದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನ ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಟೆಸ್ಟ್ ಫಾರ್ಮೆಟ್ಗೆ ವಿದಾಯವನ್ನ ಹೇಳುವ ಸಾಧ್ಯತೆಗಳು ಈ ಮೂಲಕ ಕಾಣಸಿಗುತ್ತಾ ಇದ್ದಾವೆ. ಸ್ನೇಹಿತರೆ, 2027ರ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನ ತನ್ನ ಮುಡಿಗೇರಿಸಿಕೊಂಡು ವಿರಾಟ್ ಕೊಹ್ಲಿ ಟೆಸ್ಟ್ ಫಾರ್ಮೆಟ್ಗೆ ವಿದಾಯ ಹೇಳುವಂತಹ ಸಾಧ್ಯತೆ ಇದೆ. ಸ್ನೇಹಿತರೆ, ಇದೀಗಾಗಲೇ ಕಡೆ ವಿರಾಟ್ ಕೊಹ್ಲಿರವರು 4 ICC ಟ್ರೋಫಿಗಳನ್ನ ಕೂಡ ಗೆದ್ದಿದ್ದಾರೆ. 2011ರ T20 ವಿಶ್ವಕಪ್, ಅದೇ ರೀತಿ 2013ರ ODI ವಿಶ್ವಕಪ್, ಅದೇ ರೀತಿ 2024ರಲ್ಲಿ ಗೆದ್ದಂತಹ T20 ವಿಶ್ವಕಪ್, ಅದೇ ರೀತಿ ಈ ಬಾರಿ ಗೆದ್ದಂತಹ ವರ್ಲ್ಡ್ ಚಾಂಪಿಯನ್ಶಿಪ್ನ ಟ್ರೋಫಿ. ಈ 4 ಟ್ರೋಫಿಗಳನ್ನ ಗೆದ್ದು ತನ್ನ ಹೆಗಲ ಮೇಲೆ ಇದ್ದಕ್ಕಂತ ಎಲ್ಲ ಜವಾಬ್ದಾರಿಗಳನ್ನ ಕಡಿಮೆ ಮಾಡಿಕೊಂಡಿದ್ದಾರೆ. ಆದರೆ ಅವರ ಕ್ಯಾಪ್ಟನ್ಸಿಯಲ್ಲಿ ಯಾವುದೇ ಒಂದು ICC ಟ್ರೋಫಿಗಳನ್ನ ಗೆಲ್ಲದೇ ಇರೋದು ಅಭಿಮಾನಿಗಳಲ್ಲಿ ನಿರಾಸೆಯನ್ನ ಮೂಡಿದೆ. ಇದೀಗ ವಿರಾಟ್ ಕೊಹ್ಲಿ ಟೆಸ್ಟ್ನಿಂದ ರಿಟೈರ್ಮೆಂಟ್ ಆಗುವಂತಹ ಒಂದು ಸುಳಿವನ್ನ ಕೂಡ ನೀಡಿದ್ದಾರೆ. ಮತ್ತೊಂದು ಕಡೆ ಬಂದರೆ ಸ್ನೇಹಿತರೆ, 2028ರಲ್ಲಿ T20 ಮಾದರಿ ಒಲಿಂಪಿಕ್ಗೆ ಸೇರ್ಪಡೆಯಾಗಲಿದೆ. ಈ ಒಂದು ಒಲಿಂಪಿಕ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಕಾಣಿಸಿಗುವಂತಹ ಸಾಧ್ಯತೆಗಳಿವೆ. ಸ್ನೇಹಿತರೆ, RCBಯ ಒಂದು ಇವೆಂಟ್ನಲ್ಲಿ ಕಮೆಂಟರ್ ಕೇಳಿದ ಒಂದು ಪ್ರಶ್ನೆಗೆ ವಿರಾಟ್ ಕೊಹ್ಲಿ ಈ ರೀತಿ ವಿಷಯವನ್ನ ತಿಳಿಸಿದ್ದಾರೆ. ಸ್ನೇಹಿತರೆ, ಒಂದು ವೇಳೆ ಒಲಿಂಪಿಕ್ಸ್ನಲ್ಲಿ ಏನಾದರೂ ನಮ್ಮ ಭಾರತ ತಂಡ ಏನಾದರೂ ಫೈನಲ್ನಲ್ಲಿ ಕಾಣಿಸಿಕೊಂಡರೆ ನಾನು ನನ್ನ ನಿವೃತ್ತಿಯನ್ನ ಕಡಿತಗೊಳಿಸಿ ಆ ಒಂದು ಫೈನಲ್ನಲ್ಲಿ ಆಡಿ ಭಾರತಕ್ಕೆ ಮತ್ತೊಂದು T20 ವಿಶ್ವಕಪ್ ಅನ್ನ ಮತ್ತೊಮ್ಮೆ ತರ್ತೇನೆ ಅನ್ನುವಂತಹ ಹೇಳಿಕೆಯನ್ನ ಹೇಳಿದ್ದಾರೆ. ಸ್ನೇಹಿತರೆ, ಈ ರೀತಿಯ ಹೇಳಿಕೆ ನೀಡಿದ್ದನ್ನ ಕೇಳಿ ಅಭಿಮಾನಿಗಳು ಸ್ವಲ್ಪ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದರ ಬಳಿಕ ವಿರಾಟ್ ಕೊಹ್ಲಿ ಇದೀಗ IPLಗೋಸ್ಕರ ಸಜ್ಜಾಗ್ತಾ ಇದ್ದಾರೆ. ಅವರ ಎಲ್ಲ ಆಸೆಗಳು ಕೂಡ ಯಶಸ್ಸಾಗಲಿ. ಅದೇ ರೀತಿ ಎಲ್ಲ ಮಾದರಿಯಲ್ಲಿಯೂ ಕೂಡ ಯಶಸ್ಸನ್ನು ಕಂಡಿರ್ತಕ್ಕಂಥ ವಿರಾಟ್ ಕೊಹ್ಲಿಗೆ ಇನ್ನೂ ಒಂದು IPL ಟ್ರೋಫಿ ಕಾಣಸಿಗ್ತಿಲ್ಲ. ಈ ಬಾರಿಯಾದರೂ ಚೊಚ್ಚಲ IPL ಟ್ರೋಫಿಯನ್ನ ಗೆದ್ದು RCB ಅಭಿಮಾನಿಗಳ ಆಸೆಯನ್ನ ಈಡೇರಿಸ್ತಾರಾ ನಮ್ಮ ವಿರಾಟ್ ಕೊಹ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, ವಿರಾಟ್ ಕೊಹ್ಲಿಗೆ ನೀಡಿರುವಂತಹ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ತಪ್ಪದೆ ಕಮೆಂಟ್ ಮಾಡಿ. ಅದೇ ರೀತಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗಳೊಂದಿಗೆ ಸಿಗ್ತೇನೆ. ಧನ್ಯವಾದ.